ಡೋಂಟ್ ಮೂವ್ ಅನ್ನೋ ಸರ್ವೈವಲ್ ಹಾರರ್ ಸಿನಿಮಾ ಈಗ ನೆಟ್ಫ್ಲಿಕ್ಸ್ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಈ ಇಡೀ ಕತೆ ಶುರುವಾಗೋದು ಐರಿಸ್ ಅನ್ನೋ ಕ್ಯಾರೆಕ್ಟರ್ನಿಂದ. ಇವಳು ತನ್ನ ಮುದ್ದಿನ ಮಗನ್ನ ಕಳ್ಕೊಂಡು ಆ ತೀವ್ರವಾದ ದುಃಖನ ತಡ್ಕೊಳಕ್ಕಾಗದೆ ಪೂರ್ತಿ ಡಿಪ್ರೆಷನ್ಗೆ ಹೋಗಿರ್ತಾಳೆ. ಬದುಕೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂದ್ಕೊಂಡು ಒಂದು ದಿನ ಬೆಳಿಗ್ಗೆ ಯಾರಿಗೂ ಹೇಳ್ದೆ ಮಗನ ನೆನಪಿಗಾಗಿರೋ ಒಂದು ಆಟದ ಬೋಟ್ ಮತ್ತೆ ಒಂದು ಸಣ್ಣ ಚಾಕುನ ಜೇಬಿಗೆ ಹಾಕೊಂಡು ಕಾಡಿನ ಕಡೆ ಹೊರಡ್ತಾಳೆ. ತನ್ನ ಮಗ ತೀರಿ ಹೋದ ಅದೇ ಬೆಟ್ಟದ ತುದಿಗೋಗಿ ಇನ್ನು ನಾನು ಬದುಕಲ್ಲ ಅಂತ ಬೆಟ್ಟದಿಂದ ಕೆಳಗೆ ಬಿದ್ದು ಪ್ರಾಣ ಕಳ್ಕೊಳ್ಳೋಕೆ ರೆಡಿ ಆಗ್ತಾಳೆ. ಆ ಎಮೋಷ್ನಲ್ ಮೊಮೆಂಟ್ನಲ್ಲೇ ಅಲ್ಲಿಗೆ ರಿಚರ್ಡನ್ನು ಒಬ್ಬ ಸ್ಟ್ರೇಂಜರ್ ಬರ್ತಾನೆ. ಇವನು ಅವಳನ್ನ ತಡೆಯಲ್ಲ, ಆದರೆ ಸಾಯೋ ಮುಂಚೆ ಒಂದೆರಡು ನಿಮಿಷ ಮಾತಾಡೋಣ ಅಂತ ತನ್ನ ಪಾಸ್ಟ್ ಲೈಫ್ ಸ್ಟೋರಿನ ಹೇಳ್ತಾನೆ. ತನ್ನ ಗರ್ಲ್ಫ್ರೆಂಡ್ ದೂರ ಆದಾಗ ಎಷ್ಟು ಡಿಪ್ರೆಷನ್ ಇತ್ತು, ಅದರಿಂದ ಹೇಗೆ ಆಚೆ ಬಂದೆ ಅಂತ ಅವನು ಹೇಳಿದ್ದನ್ನು ಕೇಳಿ ಐರಿಸ್ಗೆ ಸಾಯೋ ಆಲೋಚನೆ ಹೊರಟೋಗಿ ಮತ್ತೆ ಬದುಕಬೇಕು ಎಂದು ಅನಿಸುತ್ತೆ. ಇಬ್ಬರು ವಾಪಸ್ ಪಾರ್ಕಿಂಗ್ ಲಾಟ್ಗೆ ಬರ್ತಾರೆ. ಆದರೆ ಇವಳು ತನ್ನ ಕಾರ್ ಓಪನ್ ಮಾಡೋಕೆ ಹೋದಾಗ ಡೋರ್ ಜಾಮ್ ಆಗಿರುತ್ತೆ. ಅದೇ ಟೈಮ್ಗೆ ರಿಚರ್ಡ್ ಛತ್ರಿಯನ್ನ ಕೈಯಲ್ಲಿ ಹಿಡ್ಕೊಂಡು ಬರ್ತಾನೆ. ಮಳೆನೇ ಬರ್ತಿಲ್ಲ, ಯಾಕೆ ಛತ್ರಿ ಅಂತ ಇವಳು ಕೇಳಿದ್ರೆ ಇದು ಛತ್ರಿ ಅಲ್ಲ, ಸ್ಟನ್ ಗನ್ ಅಂತ ಹೇಳಿ ಸಡನ್ ಆಗಿ ಶಾಕ್ ಕೊಟ್ಟು ಅವಳನ್ನ ಕಿಡ್ನಾಪ್ ಮಾಡಿಬಿಡ್ತಾನೆ. ಇವಳು ಕಾರ್ನಲ್ಲಿ ಕಣ್ಣು ಬಿಟ್ಟು ಎದ್ದಾಗ ಕೈಕಾಲು ಕಟ್ಟಿ ಹಾಕಿರೋದು ಗೊತ್ತಾಗುತ್ತೆ. ತನ್ನ ಸ್ಮಾರ್ಟ್ ವಾಚ್ ಇಟ್ಕೊಂಡು ಪೊಲೀಸ್ಗೆ ಕಾಲ್ ಮಾಡೋಕೆ ಟ್ರೈ ಮಾಡ್ತಾಳೆ, ಬಟ್ ಅಲ್ಲಿ ಸಿಗ್ನಲ್ ಇರಲ್ಲ. ಆಗ ರಿಚರ್ಡ್ನನ್ನು ತನ್ನ ಮಾತುಗಳಲ್ಲಿ ಬ್ಯುಸಿ ಮಾಡಿ ಜೇಬಲ್ಲಿದ್ದ ಸಣ್ಣ ಚಾಕುವಿನಿಂದ ಹೇಗೋ ರೋಪ್ ಕಟ್ ಮಾಡಿಕೊಂಡು ಅವನ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಇಬ್ಬರ ಮಧ್ಯೆ ಫೈಟ್ ಆಗಿ ಕಾರ್ ಹೋಗಿ ಮರಕ್ಕೆ ಜೋರಾಗಿ ಡಿಕ್ಕಿ ಹೊಡೆಯುತ್ತೆ. ಕಾರ್ನಿಂದ ಇಬ್ಬರು ಹೊರಗಡೆ ಬಿದ್ದಾಗ ಆ ಕಿಲ್ಲರ್ ಒಂದು ಭಯಾನಕ ಸತ್ಯ ಹೇಳ್ತಾನೆ. ಅದೇನೆಂದರೆ ಅವಳಿಗೆ ಒಂದು ಸ್ಪೆಷಲ್ ಡ್ರಗ್ ಇಂಜೆಕ್ಷನ್ ಕೊಟ್ಟಿದ್ದು ಇನ್ನು ಕೇವಲ 20 ನಿಮಿಷದಲ್ಲಿ ಅವಳ ಇಡೀ ಬಾಡಿ ಪೂರ್ತಿ ನಂಬ್ ಆಗಿಬಿಡುತ್ತೆ. ಅಂದರೆ ಪ್ಯಾರಲೈಸ್ ಆಗಿ ಒಂದು ಬೆರಳು ಕೂಡ ಅಲುಗಾಡಿಸೋಕೆ ಆಗಲ್ಲ. ಆದರೆ ಸುತ್ತಮುತ್ತ ನಡೆಯೋದೆಲ್ಲ ಕಣ್ಣಿಗೆ ಕಾಣ್ತಿರುತ್ತೆ, ಕಿವಿ ಕೇಳಿಸ್ತಿರುತ್ತೆ. ಬಾಡಿ ಪ್ಯಾರಲೈಸ್ ಆಗೋ ಮುಂಚೆ ಪ್ರಾಣ ಉಳಿಸ್ಕೊಳ್ಳೋಕೆ ಐರಿಸ್ ಕಾಡಿನ ಒಳಗೆ ವೇಗವಾಗಿ ಓಡೋಗ್ತಾಳೆ. ಅವಳ ಕಾಲುಗಳು ಕೆಲಸ ಮಾಡೋದು ನಿಲ್ತಿದ್ರು ಹೇಗೋ ಕಷ್ಟಪಟ್ಟು ಮರದ ಬೇರುಗಳ ಮಧ್ಯೆ ಅಡಗಿಕೊಳ್ತಾಳೆ. ಅಲ್ಲಿಂದ ಒಂದು ಫಾರ್ಮ್ ಹೌಸ್ ಹತ್ತಿರ ಸಿಗುವಾಗ ಅವಳ ಬಾಡಿ ಪೂರ್ತಿ ಲಾಕ್ ಆಗಿಬಿಟ್ಟಿರುತ್ತೆ. ಅಲ್ಲಿರೋ ವಯಸ್ಸಾದ ವ್ಯಕ್ತಿ ಇವಳನ್ನ ಕಾಪಾಡೋಕೆ ಹೋದ್ರೆ ಆ ಕಿಲ್ಲರ್ ಅಲ್ಲಿಗೂ ಬಂದು ಆ ವ್ಯಕ್ತಿಯನ್ನ ಕೊಲೆ ಮಾಡಿ ಅವನ ಮನೆಗೆ ಬೆಂಕಿ ಹಚ್ಚಿ ಐರಿಸ್ನ ಎತ್ಕೊಂಡು ಹೋಗ್ತಾನೆ. ದಾರಿಯಲ್ಲಿ ಪೊಲೀಸ್ ಬಂದರು, ಅವರನ್ನು ಕೂಡ ಮರ್ಡರ್ ಮಾಡಿಬಿಡ್ತಾನೆ. ಕೊನೆಗೆ ಇವಳನ್ನ ಮುಗಿಸೋಕೆ ಆತ ಒಂದು ಬೋಟ್ನಲ್ಲಿ ಸಮುದ್ರದ ಮಧ್ಯೆ ಕರ್ಕೊಂಡು ಹೋಗ್ತಾನೆ. ಈಗ ಸಮುದ್ರದ ಮಧ್ಯೆಗಿರೋ ಆ ಬೋಟ್ನಲ್ಲಿ ಬಾಡಿ ಪೂರ್ತಿ ಪ್ಯಾರಲೈಸ್ ಆಗಿರೋ ಐರಿಸ್ ಆ ನದಿಯ ಮಧ್ಯೆ ನಡೆಯೋ ಆ ಮೈ ನಡಗಿಸೋ ಆಟದಲ್ಲಿ ಕೊನೆಗೆ ಗೆಲ್ಲೋದು ಯಾರು? ಇವಳನ್ನ ಕೊಲ್ಲೋಕೆ ಆ ಸೈಕೋ ಯಾಕೆ ಇಷ್ಟೊಂದು ಪ್ರಯತ್ನ ಪಡ್ತಿದ್ದಾನೆ? ಈ ಯುದ್ಧದಲ್ಲಿ ಬದುಕೋದು ಯಾರು, ಸಾಯೋದು ಯಾರು? ಇವೆಲ್ಲ ಗೊತ್ತಾಗಬೇಕಂದ್ರೆ ನೀವು ಈ ಅದ್ಭುತವಾದ ಸಿನಿಮಾವನ್ನ ನೋಡಲೇಬೇಕು. ಇನ್ನು ಈ ಮೂವಿಯನ್ನು ನೋಡಿದ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಕಂಪ್ಲೀಟ್ ಸೀಟ್ ಎಡ್ಜ್ ಸಸ್ಪೆನ್ಸ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ನಿಮಗೆ ಏನಾದರೂ ಕೊನೆಯವರೆಗೂ ಉಸಿರು ಬಿಗಿ ಹಿಡಿದು ನೋಡೋ ಸರ್ವೈವಲ್ ಸಿನಿಮಾಗಳು ಇಷ್ಟ ಆಗ್ತವೆ ಅಂದರೆ ಈ ಸಿನಿಮಾ ನಿಮಗೆ ಪಕ್ಕ ಒಂದು ಒಳ್ಳೆ ರೈಡ್ ಕೊಡುತ್ತೆ. ಆದರೆ ಮಾಮೂಲಿ ಕಮರ್ಷಿಯಲ್ ಸಿನಿಮಾಗಳ ತರಹ ಭರ್ಜರಿ ಫೈಟ್ಸ್, ಮಾಸ್ ಡೈಲಾಗ್ಸ್ ಅಥವಾ ತುಂಬ ಫಾಸ್ಟ್ ಆಗಿ ಮೂವ್ ಆಗೋ ಆಕ್ಷನ್ ಸ್ಟೋರಿ ಇಷ್ಟಪಡೋ ಆಡಿಯನ್ಸ್ಗೆ ಇದು ಸ್ವಲ್ಪ ಸ್ಲೋ ಅನ್ನಿಸ್ಬೋದು. ಆದರೆ ಒಂದೇ ಜಾಗದಲ್ಲಿ ತುಂಬ ಕಮ್ಮಿ ಕ್ಯಾರೆಕ್ಟರ್ಸ್ ಇಟ್ಕೊಂಡು ಡೈರೆಕ್ಟರ್ ಕ್ರಿಯೇಟ್ ಮಾಡಿರೋ ಆ ಒಂದು ಹೆಲ್ಪ್ಲೆಸ್ ಸಿಚುಯೇಷನ್ ನಮ್ಮನ್ನ ಕಥೆಯ ಒಳಗೆ ಪೂರ್ತಿ ಎಳೆದುಕೊಂಡು ಬಿಡುತ್ತೆ. ಸಿನಿಮಾದ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಸ್ ಬಗ್ಗೆ ಮಾತಾಡಲೇಬೇಕು ಅಂದರೆ ಇದರಲ್ಲಿ ಲೀಡ್ ರೋಲ್ ಮಾಡಿರೋ ಆಕ್ಟ್ರೆಸ್ ಪರ್ಫಾರ್ಮೆನ್ಸ್ ನಿಜಕ್ಕೂ ಅದ್ಭುತವಾಗಿದೆ. ಬಾಡಿ ಪೂರ್ತಿ ಪ್ಯಾರಲೈಸ್ ಆದಾಗ ಬರೀ ಕಣ್ಣಿನಲ್ಲಿ ಅವಳು ತೋರಿಸೋ ಆ ಭಯ ಮತ್ತು ನೋವು ಸಖತ್ತಾಗಿ ಮೂಡಿ ಬಂದಿದೆ. ಇನ್ನು ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಸೌಂಡ್ ಎಫೆಕ್ಟ್ಸ್ ಆ ಸಸ್ಪೆನ್ಸ್ ಮೂಡ್ನ ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗುತ್ತೆ. ಲಿಮಿಟೆಡ್ ಲೊಕೇಶನ್ನಲ್ಲಿ ಇಷ್ಟೊಂದು ಟೆನ್ಷನ್ ಬಿಲ್ಡ್ ಮಾಡಿರೋದು ಸಿನಿಮಾದ ದೊಡ್ಡ ಪ್ಲಸ್. ಆದರೆ ಮೈನಸ್ ಅಂತ ನೋಡಿದರೆ ಇಂತಹ ಸರ್ವೈವಲ್ ಸಿನಿಮಾಗಳನ್ನು ರೆಗ್ಯುಲರ್ ಆಗಿ ನೋಡೋ ಆಡಿಯನ್ಸ್ಗೆ ಕೆಲವು ಸೀನ್ಸ್ ಸ್ವಲ್ಪ ಪ್ರಿಡಿಕ್ಟಬಲ್ ಅನಿಸುತ್ತೆ. ಆದರೂ ಇಡೀ ಸಿನಿಮಾ ನಮ್ಮನ್ನ ಎಲ್ಲೂ ಕೂಡ ಬೋರ್ ಹೊಡೆಸಲ್ಲ. ಸ್ನೇಹಿತರೆ, ನೀವು ಈಗಾಗಲೇ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಒಂದು ವೇಳೆ ಇನ್ನೂ ನೋಡಿಲ್ಲ ಅಂದರೆ ಮಿಸ್ ಮಾಡದೆ ಈಗಲೇ ನೆಟ್ಫ್ಲಿಕ್ಸ್ನಲ್ಲಿ ನೋಡಿ ಎಂಜಾಯ್ ಮಾಡಿ. ಕತೆ ಅದ್ಭುತವಾಗಿದ್ದು ಎಲ್ಲೋ ಜನರಿಗೆ ಗೊತ್ತಾಗದೆ ಮರೆಯಾಗಿರೋ ಇಂತಹ ಸೂಪರ್ ಮಿಸ್ಟರಿ ಮತ್ತು ಸಸ್ಪೆನ್ಸ್ ಮೂವಿಗಳ ಕತೆಗಳು ಹಾಗೂ ರಿವ್ಯೂಸ್ ನಿಮಗೆ ಇನ್ನೂ ಬೇಕು ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ.